ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕರ್ನಾಟಕ ಸೂತಕದ ಮನೆಯಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅನೇಕ ಸಾವು ನೋವು ಸಂಭವಿಸಿದರೂ ಕೇಳುವವರು ಇಲ್ಲದಾಗಿದೆ. ಸೂಕ್ತ ಚಿಕಿತ್ಸೆ ಸಿಗದೆ ಬಾಣಂತಿಯರು ಮೃತಪಟ್ಟರೂ ಸರ್ಕಾರ ಗಂಭೀರವಾಗಿ ಕಡೆಗಣಿಸುತ್ತಿಲ್ಲ. ಸಚಿವರು ಹಾಗೂ ಶಾಸಕರ ದನದಾಹಕ್ಕೆ ಬೇಸತ್ತು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಪ್ರತಿನಿತ್ಯ ಕೊಲೆ, ಸುಲಿಗೆ, ಅತ್ಯಾಚಾರಗಳು ನಡೆಯುತ್ತಲೇ ಇವೆ. ಹುಬ್ಬಳ್ಳಿಯಿಂದ ಹಿಡಿದು ಮಂಡ್ಯದವರೆಗೂ ಸಮಾಜ ಬಾಹಿರ ಕೃತ್ಯಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ, ಗೃಹ ಸಚಿವರು ಹಾಗೂ ಸರ್ಕಾರ ಇದೆಯಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಹಾಡು ಹಗಲೇ ಬ್ಯಾಂಕ್ ಕಳ್ಳತನಗಳಾಗುತ್ತಿದೆ. ಇದುವರೆಗೆ ಫೈನಾನ್ಸ್ ಹಾವಳಿಯಿಂದ 24 ಜನರು ಪ್ರಾಣ ಬಿಟ್ಟಿದ್ದಾರೆ. ಸಾಮಾನ್ಯ ಜನರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದು ರೀತಿ ದಿನನಿತ್ಯ ಸೂತಕನೇ. ಒಂದು ರೀತಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಕರ್ನಾಟಕ ಸೂತಕದ ಮನೆ ಆಗೋಗ್ಬಿಟ್ಟಿದೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸಾವುಗಳಾಗ್ತಾ ಇದೆ, ಕೇಳೋರಿಲ್ಲ. ಬಾಣಂತಿಯರ ಸಾವು ಸರಣಿ ರೀತಿಯಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಇವತ್ತಿಗೂ ಸಾಯ್ತಾ ಇದ್ದಾರೆ. ಸರ್ಕಾರ ಕ್ರಮನೇ ಇಲ್ಲ. ಗುತ್ತಿಗೆದಾರರು ನಮ್ಮ ಬಿಲ್ ಬಂದಿಲ್ಲ ಅಂತೇಳಿ ಅವರು ಒಂದು ಕಡೆ ಸಾವುಗಳನ್ನು ಅಪ್ತಾ ಇದ್ದಾರೆ. ಕೇಳೋರಿಲ್ಲ, ಹಣ ಇಲ್ಲ ಸರ್ಕಾರದಲ್ಲಿ ಕೊಡೋಕ್ಕೆ. ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಈ ಕಾಂಗ್ರೆಸ್ಸಿನ ಲಂಚ 60% ಲಂಚದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಅವರು